ಸರ್, ಇವತ್ತು ಈ ರೀತಿಯ ಹಿರಿಯ ನಾಯಕರಾಗಿ ಯಾವ ರೀತಿ ಕೆಟ್ಟ ಪದಗಳ ಬಳಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಯಾವ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಆ ಪದಗಳನ್ನ ಬಳಸಿರೋ ಅಂತ ನೋಡಿದ್ರೆ ನಿಜವಾಗ್ಲೂ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕರಿಂದ ಆಯ್ಕೆಯಾದಂತವ್ರು ಈ ರೀತಿಯಾಗಿ ವರ್ತನೆ ಮಾಡಬಹುದು ಅನ್ನೋದನ್ನ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಒಂದು ಗುತ್ತಿಗೆದಾರನ ಹತ್ರ ಒಂದು ಲಂಚ ಕೇಳಂತ ಸಂದರ್ಭದಲ್ಲಿ ಇಂತಹ ಪದ ಬಳಕೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ರಾಜ್ಯಕ್ಕೇನೆ ಒಂದು ಸಂಸ್ಕೃತವಾದಂತಹ ಸಮಾಜಕ್ಕೇನೆ ಅಚ್ಚರಿ ಮೂಡಿಸಂತ ಒಂದು ಬೆಳವಣಿಗೆ ಇದೆ. ಈ ರೀತಿಯಾದಂತಹ ವರ್ತನೆನ ಯಾರು ಕೂಡ ಒಂದು ಸುಸಂಸ್ಕೃತ ಸಮಾಜದಲ್ಲಿ ಸಹನೆ ಮಾಡುವಂತದ್ದಲ್ಲ. ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆಗೆ ಅರೆಸ್ಟ್ ಆಗಿರುವಂತಹ ಮುನಿರತ್ನ ಅವರು ಏನು ಒಕ್ಕಲಿಗರು ಮತ್ತು ದಲಿತರಿಗೆ ಸಂಬಂಧಪಟ್ಟಂತೆ ಅವಾಚ್ಯ ನಿಂದನೆ ಮಾಡಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನ್ನು ನಮ್ಮ ಜೊತೆ ಶರತ್ ಬಚ್ಚೇಗೌಡ ಸರಿದ್ದಾರೆ. ಸರ್, ಇವತ್ತು ಈ ರೀತಿಯ ಹಿರಿಯ ನಾಯಕರಾಗಿ ಯಾವ ರೀತಿ ಕೆಟ್ಟ ಪದಗಳ ಬಳಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ಅವ್ರು ಬಳಸಿರ್ತಕ್ಕಂಥ ಪದಗಳು ಮತ್ತೆ ಅವರು ಯಾವ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಆ ಪದಗಳನ್ನ ಬಳಸಿರೋ ಅಂತ ನೋಡಿದ್ರೆ ನಿಜವಾಗ್ಲೂ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕರಿಂದ ಆಯ್ಕೆಯಾದಂಥವ್ರು ಈ ರೀತಿಯಾಗಿ ವರ್ತನೆ ಮಾಡ್ಬೋದು ಅನ್ನೋಂಥದ್ದನ್ನ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಯಾಕಂತಂದರೆ ಒಂದು ಗುತ್ತಿಗೆದಾರನ ಹತ್ರ ಒಂದು ಲಂಚ ಕೇಳೋಂಥ ಸಂದರ್ಭದಲ್ಲಿ ಇಂಥ ಪದ ಬಳಕೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ರಾಜ್ಯಕ್ಕೇನೆ ಒಂದು ಸಂಸ್ಕೃತವಾದಂಥ ಸಮಾಜಕ್ಕೇನೆ ಅಚ್ಚರಿ ಮೂಡಿಸೋಂಥ ಒಂದು ಬೆಳವಣಿಗೆ ಇದು. ಈ ರೀತಿಯಾದಂಥ ವರ್ತನೆನ ಯಾರೂ ಕೂಡ ಒಂದು ಸುಸಂಸ್ಕೃತ ಸಮಾಜದಲ್ಲಿ ಸಹನೆ ಮಾಡೋಂಥದ್ದಲ್ಲ. ಇವತ್ತು ಬಂಧನ ಆಗಿದೆ ಸರ್, ಈ ಬಂಧನದ ಹಿಂದೆ ಷಡ್ಯಂತ್ರ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಷಡ್ಯಂತ್ರ ಇದೆ ಅಂತ ಹೇಳಿದ್ರೆ ಇವಾಗ BJP ಅವರು JDS ಅವರು ಯಾವಾಗ ಬಂಧನ ಆಗುತ್ತೋ ಆ ಸಂದರ್ಭದಲ್ಲ ಕೂಡ ಷಡ್ಯಂತ್ರ ಅಂತ ಹೇಳಿದ್ರೆ ನಾವು ಅವ್ರ ಬಾಯಿಗಳಲ್ಲಿ ಪದಗಳನ್ನ ಹಾಕಿದ್ವಾ, ನಾವು ಅವ್ರಿಗೆ ಈ ಮಾತಾಡಿದ್ ನಾವು ಹೇಳ್ಕೊಟ್ವಾ, ಅವ್ರು ಈ ಪದ ಬಳಕೆ ಮಾಡಿದ ನಂತರ ಯಾವ ರೀತಿಯಾದಂಥ ಕ್ರಮಗಳಾಗಬೇಕು, ಜಾತಿ ನಿಂದನೆ ಆದಾಗ ಕಾನೂನಲ್ಲಿ ಎಲ್ಲ ಸಾರ್ವಜನಿಕರಿಗೂ ಯಾವ ರೀತಿಯಾದಂಥ ಶಿಕ್ಷೆ ಆಗಬೇಕು ಆ ರೀತಿಯಾದಂಥ ಶಿಕ್ಷೆ ಅವ್ರಿಗೂ ಕೂಡ ಆಗಂಥದ್ದು ಇವತ್ತು ನಡೆಯುತ್ತೆ. ಸರ್, ಇವಾಗ ಹೋರಾಟವನ್ನು ಮಾಡ್ತಿದೆ, ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ. ಯಾವ ರೀತಿ ಹೋರಾಟ ಇರುತ್ತೆ ಸರ್ ಮುಂದೆ? ಕಾಂಗ್ರೆಸ್ನ ಹೋರಾಟ ಅಲ್ಲ, ಇವತ್ತು ಯಾರ ವಿರುದ್ಧವಾಗಿ ನಿಂದನೆ ಆಗಿದೆ, ಒಕ್ಕಲಿಗ ಸಮುದಾಯ ಆಗಿರ್ಬೋದು ಅಥವಾ ಇಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸೇರಿದಂಥ ಸಮುದಾಯಗಳಾಗಿರ್ಬೋದು, ಅವರೆಲ್ಲರ ವಿರುದ್ಧವಾಗಿ ಕೂಡ ಅವರು ಬಳಸಿದಂಥ ಪದಗಳನ್ನ ಇವತ್ತು ನೋಡಿದ್ರೆ ಸಮುದಾಯಗಳು ಇವತ್ತು ಮಾಡ್ತಾ ಇದೆ ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಹೋರಾಟ ಅಲ್ಲ. ಯಾವ್ಯಾವ ಜಾತಿಗಳಿಗೆ ಯಾವ್ಯಾವ ಜನಾಂಗಗಳಿಗೆ ನೋವಾಗಿದೆ ಅವರ ಪದಗಳಿಂದ ಅವರೆಲ್ಲರೂ ಕೂಡ ಸೇರಿ ಒಟ್ಟಾರೆಯಾಗಿ ಇವಾಗ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ನಡೆಯುವಂಥದ್ದು ನಾವು ನೋಡ್ತೀವಿ. BJP ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ ಸರ್? ಇವತ್ತು BJP ಎಲ್ಲ ಯಾವುದೇ ಒಂದು ಪಕ್ಷ ಸಮರ್ಥನೆ ಮಾಡ್ಕೊಳ್ಳೋಂಥದ್ದು ಸರಿಯಲ್ಲ. ಆದರೆ ಇವತ್ತು ತಾವೇ ನೋಡಬೇಕು, ಇವತ್ತು ಅಶೋಕ್ ಅವರಾಗಿರ್ಬೋದು, ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಅಶ್ವಥ್ ನಾರಾಯಣ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಯಾರಾದರೂ ಕೂಡ ಬಂದು ಮುನಿರತ್ನ ಅವರು ಮಾತಾಡಿರೋ ಮಾತುಗಳ ಬಗ್ಗೆ ಬಂದು ಅವ್ರಿಗೆ ಹೇಳಿಕೆ ಕೊಡಬೇಕು. ಮಾತಾಡಿರ್ತಕ್ಕಂಥದ್ದು ತಪ್ಪು ಅಂತೇಳಿ ಸಮಾಜದಲ್ಲಿರ್ತಕ್ಕಂಥ ಯಾರೋ ಒಬ್ಬ ಗುತ್ತಿಗೆದಾರನ ವಿರುದ್ಧವಾಗಿ ಅಮಾಯಕನಂತೇಳಿ ಅವನ ವಿರುದ್ಧವಾಗಿ ಈ ರೀತಿಯಾದಂಥ ಪದಬಳಕೆಗಳ ವಿರುದ್ಧವಾಗಿ ಅವ್ರು ಮಾತಾಡಬೇಕಾದಂಥ ಅವ್ರ ಜವಾಬ್ದಾರಿ. ಬೇಕಂತಕ್ಕೆ ಹಿಟ್ ಆ್ಯಂಡ್ ರನ್ ಬೇಕಾದಾಗ ಹಿಟ್ ಆ್ಯಂಡ್ ರನ್ ಮಾಡ್ತಾರೆ. ಆದರೆ ಇಂಥ ವಿಷಯಗಳಲ್ಲಿ ಎಲ್ಲರೂ ಕೂಡ ಮರೆಮಾಚಿಕೊಂಡು ತಪ್ಪಿಸ್ಕೊಂಡು ಕೈಗೆ ಸಿಗದೆ ಆಗ್ತಾರೆ. ಯಾವ ರೀತಿ ಶಿಕ್ಷೆ ಆಗ್ಬೇಕಂದ್ರಿ ಸರ್? ಕಾನೂನಿನ ಕ್ರಮಗಳೇನಾಗ್ತದೋ ಕಠಿಣವಾದಂಥ ಕಾನೂನು ಕ್ರಮ ಆಗಲಿ ಅಂತ. ಇದಿಷ್ಟು ಶಾಸಕ ಶರತ್ ಬಚ್ಚೇಗೌಡರ ಮಾತು. ಏನು ಕಾನೂನಿನ ಪ್ರಕಾರ ಯಾವ ರೀತಿ ಶಿಕ್ಷೆ ಆಗುತ್ತೆ, ಸಾಮಾನ್ಯ ವ್ಯಕ್ತಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೋ ಆ ಒಂದು ಶಿಕ್ಷೆ ಆಗಲೇಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.